ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 96ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ ನೆನೆಮಂಡ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಇನ್ನು ಕಿಚ್ಚ ಸುದೀಪ್ ಸರ್ ಅವರ ಮ್ಯಾಕ್ಸ್ ಅಂಡ್ ಅದರ ಜೊತೆಗೆ ಉಪೇಂದ್ರ ಸರ್ ಅವರ UI ಸಿನಿಮಾಗಳ ಬಗ್ಗೆ ಲಾಸ್ಟಲ್ಲಿ ಮಾತಾಡುವ, ಯಾಕಂದರೆ ಪ್ರಮೋಷನ್ ಯಾವ ರೀತಿ ನಡೀತಾ ಇದೆ ಏನು ಅನ್ನೋದ್ರ ಬಗ್ಗೆ ಡೀಪಾಗಿ ಸ್ವಲ್ಪ ಡಿಸ್ಕಷನ್ ಮಾಡೋದಿದೆ. ಸೊ ಅದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಕೆಲವೊಂದು ಅಪ್ಡೇಟ್ಸ್ ಇದ್ದಾವೆ, ಅದ್ರ ಬಗ್ಗೆ ಕವರ್ ಅಪ್ ಮಾಡ್ತಾ ಲಾಸ್ಟಲ್ಲಿ ಮಾತಾಡುವ ಅಂತ ಹೇಳ್ತಾ, ಸೊ ಇನ್ನು ಡೈರೆಕ್ಟ್ ಮೊದಲನೇ ಅಪ್ಡೇಟ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಸರ್ ಅವರ ರಕ್ತ ಕಣ್ಣೀರು ಸಿನಿಮಾನ ನೀವೆಲ್ಲ ನೋಡೇ ಇರ್ತೀರಾ. ಬಟ್ ರಕ್ತ ಕಾಶ್ಮೀರ ಅಂತ ಒಂದು ಸಿನಿಮಾನ ಮಾಡಿದ್ದಾರೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ ಅಲ್ವಾ? ಎಸ್, ರಕ್ತ ಕಾಶ್ಮೀರ ಅಂತ ಒಂದು ಸಿನಿಮಾನ ಮಾಡಿದ್ದಾರೆ, ಡೈರೆಕ್ಟೆಡ್ ಬೈ ರಾಜೇಂದ್ರ ಸಿಂಗ್ ಬಾಬು ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗುರುಕಿರಣ್ ಸರ್ ಅವರು ಮಾಡಿದ್ದಾರೆ. ಈ ಸಿನಿಮಾ ಬಂದ್ಬಿಟ್ಟು 2025 ರಿಲೀಸ್ ಆಗ್ತಿದೆ ಅಂತ ಬಸ್ ಪ್ರಕಾರ ಮಾಹಿತಿ ಇದೆ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು 15-18 ವರ್ಷಗಳ ಹಿಂದೆ ಮಾಡಿದಂಥ ಒಂದು ಸಿನಿಮಾ ಅಂತೆ. ಕಾರಣಾಂತರಗಳಿಂದ ಈ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಆಗಿಲ್ವಂತೆ ಪ್ರೊಡ್ಯೂಸರ್ ಬಂದ್ಬಿಟ್ಟು. ಸೊ ಇವಾಗ ಎಲ್ಲ ಅವ್ರ ಪ್ರಾಬ್ಲಮ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮೇ ಬಿ UI ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಇದೇ ರಿಲೀಸ್ ಮಾಡುವ ಸಾಧ್ಯತೆಗಳು ಇದೆ ಅಂತ ಬಸ್ ನ್ಯೂಸ್ ಪ್ರಕಾರ ಬರ್ತಾ ಇರುವಂತಹ ಒಂದು ಮಾಹಿತಿ. ಅಫಿಷಿಯಲಿ ಅಪ್ಡೇಟ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನೋಡೋಣ ಈ ಸಿನಿಮಾ ಯಾವ ರೀತಿ ಇರುತ್ತೆ ಏನು ಅನ್ನೋದ್ರ ಬಗ್ಗೆ. ಬಟ್ ಇದಕ್ಕಿಂತ ಮುಂಚೆ UI ಆ್ಯಂಡ್ ಮ್ಯಾಕ್ಸ್ ಕಾಯ್ತಾ ಇದ್ದೀವಿ, ಲಾಸ್ಟಲ್ಲಿ ಮಾತಾಡೋಣ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ 2012ರಲ್ಲಿ ರಿಲೀಸ್ ಆದಂತಹ ಸಿದ್ಲಿಂಗು ಸಿನಿಮಾ ಒಂದು ಬ್ಲಾಕ್ ಬಸ್ಟರ್ ಆದ ಮೇಲೆ ಮತ್ತೆ ಅದರ 2ನೇ ಭಾಗ ಬಂದ್ಬಿಟ್ಟು ರೀಸೆಂಟ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ರೀಸೆಂಟ್ಲಿ ಇನ್ ದ ಸೆನ್ಸ್ ಒಂದು 8 ತಿಂಗಳ ಹಿಂದೆ ಸಿನಿಮಾದ ಪೂಜೆ ಅನ್ನೋದು ನಡೀತು. ಇವಾಗ ನಿನ್ನೆ ಬಂದ್ಬಿಟ್ಟು ಸಿನಿಮಾದ ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಯೋಗೇಶ್ ಅವರು ಈ ಸಿನಿಮಾದ ನಾಯಕ ನಟನಾಗಿ ಮಾಡಿದ್ದು, ಡೈರೆಕ್ಟೆಡ್ ಬೈ ವಿಜಯ್ ಪ್ರಸಾದ್. ಮೇ ಬಿ ಫ್ಯೂಚರಲ್ಲಿ ನಾವು ಈ ಸಿನಿಮಾದ ಟೀಸರ್ ಟ್ರೈಲರ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅತಿ ಶೀಘ್ರದಲ್ಲೇ ಬರುವ ಸಾಧ್ಯತೆಗಳು ಇದೆ, ಯಾಕಂದರೆ ಈಗಾಗಲೇ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅಂದರೆ ನೆಕ್ಸ್ಟ್ ಇಯರ್ ಒಂದು 3 ಮಂತ್ಸ್ ಒಳಗಡೆ ರಿಲೀಸ್ ಮಾಡುವ ಸಾಧ್ಯತೆಗಳು ತುಂಬಾ ಇದ್ದಾವೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, ದೊಡ್ಡಮನೆ ಶಿವಣ್ಣ ಸರ್ ಅವರ ಭೈರತಿ ರಣಗಲ್ ಸಿನಿಮಾ ಬಂದ್ಬಿಟ್ಟು ಈಗಾಗಲೇ 25 ದಿನಗಳಾಗಿದೆ ಬಂದು. ಸ್ಟಿಲ್ ನಾವು ಥಿಯೇಟರಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಪಡ್ಕೊಂಡು ಜನರು ಇವಾಗಲೂ ಸಹ ಸಿನಿಮಾನ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಜಾಸ್ತಿ ಸ್ಕ್ರೀನ್ಸ್ನ ಕೊಟ್ಟಿಲ್ಲ, ಬಟ್ ಕೆಲವೊಂದು ಥಿಯೇಟರ್ಸಲ್ಲಿ ಈಗಲೂ ಸಹ ಸಿನಿಮಾ ರನ್ ಆಗ್ತಿದೆ. 25 ಡೇಸ್ ಮ್ಯಾಸಿವ್ ರೆಸ್ಪಾನ್ಸ್ನ ಪಡ್ಕೊಂಡಿರುವಂತಹ ನಮ್ಮ ಭೈರತಿ ರಣಗಲ್ ಸಿನಿಮಾಗೆ ಒಂದು ಒಳ್ಳೆಯ ಕಲೆಕ್ಷನ್ ಅಂತೂ ಆಗೇ ಇದೆ. ಬಟ್ ನಂಬರ್ಸ್ನ ಎಕ್ಸಾಕ್ಟ್ಲಿ ಇದೇ ಫಿಗರ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಪ್ರೊಡಕ್ಷನ್ ಟೀಮ್ ಬಂದ್ಬಿಟ್ಟು ಅದನ್ನು ಹೇಳಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಕೆಲವೊಂದು ವೆಬ್ಸೈಟ್ಸ್ಗಳ ಪ್ರಕಾರ ನಾವು ಹೇಳ್ಬೋದು, ಬಟ್ ಅದು ರಾಂಗ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಬಟ್ ಒಳ್ಳೆಯ ರೆಸ್ಪಾನ್ಸ್ ಅಂತೂ ಪಡ್ಕೊಂಡಿದೆ. ನೀವು ಈಗಾಗಲೇ ಸಿನಿಮಾನ ನೋಡಿರ್ತಾರೆ, ಇನ್ ಕೇಸ್ ನೋಡಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಅಪ್ಡೇಟ್ ವಿಷಯಕ್ಕೆ ಬಂದರೆ, 2025 ಜಾನ್ವರಿ 24ನೇ ತಾರೀಕು ಬಂದ್ಬಿಟ್ಟು ಧರ್ಮಕೀರ್ತಿರಾಜ್ ಸರ್ ಅವರ ತಲ್ವಾರ್ ಸಿನಿಮಾ ಬಂದ್ಬಿಟ್ಟು ರಿಲೀಸ್ ಆಗ್ತಾ ಇದೆ. ಯಾರಿಗಾದ್ರೂ ಗೊತ್ತಾ? ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ, ರೀಸೆಂಟ್ ಡೇಸಲ್ಲಿ ಈ ಸಿನಿಮಾಗಳೆಲ್ಲ ಅಂದರೆ ಸಣ್ಣ ಸಿನಿಮಾಗಳು ಮಾಡ್ತಾರಲ್ವ. ಈವನ್ ಧರ್ಮಕೀರ್ತಿರಾಜ್ ಅವರು ಸಣ್ಣ ಸಿನಿಮಾಗಳು ಮಾಡ್ತಾರೆ ಅಂತ ಎಲ್ಲ ಹೇಳ್ತಿರೋದು. ನಾರ್ಮಲಿ ಒಂದು ಸಣ್ಣ ಬಜೆಟ್ ಸಿನಿಮಾಗಳು ಮಾಡ್ತಾರಲ್ವ, ಯಾರೂ ಸಹ ಪ್ರಮೋಷನ್ ಕಡೆಗೆ ಒಂದು ಸ್ವಲ್ಪನೂ ತಲೆ ಆಗ್ತಿಲ್ಲ ಅಂತಲೇ ಹೇಳ್ತೀನಿ ಗುರು. ಈ ಸಿನಿಮಾ ಬರ್ತಾ ಇದೆ ಅಂತ ಯಾರಿಗೂ ಗೊತ್ತು ಗುರು? ಯಾರಿಗೂ ಸಹ ಗೊತ್ತಿಲ್ಲ. ಒಂದು ಸ್ವಲ್ಪ ಪ್ರಮೋಷನ್ನು ಸಹ ಗಟ್ಟಿಯಾಗಿ ಮಾಡಿದ್ರೆ ತಾನೇ, ಜನರಿಗೆ ತಲುಪಿಸಿದ್ರೆ ತಾನೇ ಈ ಸಿನಿಮಾ ಬರ್ತಾ ಇದೆ ಅಂತ ಗೊತ್ತಾಗೋದು. ಅವಾಗ ತಾನೇ ಥಿಯೇಟರ್ಗೆ ಬರೋದು. ಯಾರಿಗೂ ಗೊತ್ತಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ ಧರ್ಮಕೀರ್ತಿರಾಜ್ ಅವರು, ಒಂದು 24ನೇ ತಾರೀಕು ಜಾನ್ವರಿ ಅಂತ ರಿಲೀಸ್ ಮಾಡ್ತಿದ್ದೀವಿ ತಲ್ವಾರ್ ಅಂತ. ಸಿನಿಮಾದ ಯಾವುದೇ ಒಂದು ಪ್ರಮೋಷನ್ ಕಂಟೆಂಟ್ಸು ಸದ್ಯಕ್ಕೆ ಬರ್ತಿಲ್ಲ. ಇನ್ ಕೇಸ್ ಬಂದರೆ ಮಾತಾಡುವ ಅದ್ರ ಬಗ್ಗೆ. ಬಟ್ ಸಿನಿಮಾಗೆ ಬಂದ್ಬಿಟ್ಟು ಪ್ರಮೋಷನ್ ತುಂಬ ಗಟ್ಟಿಯಾಗಿ ಬೇಕಾಗಿದೆ. ಇನ್ ಕೇಸ್ ಯಾರಾದರೂ ಸಿನಿಮಾ ತಂಡದವ್ರು ನೋಡ್ತಿದ್ರೆ ದಯವಿಟ್ಟು ಮಾಡಿ ಅಂತ ಹೇಳ್ತಾ, ಸೊ ಇನ್ ಲಾಸ್ಟ್ ಆ್ಯಂಡ್ ಫೈನಲ್ ಉಪೇಂದ್ರ ಸರ್ ಅವರ UI ಆ್ಯಂಡ್ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತಾಡುವ ಅಂತ ಹೇಳ್ತಾ, ಆ್ಯಕ್ಚುಲಿ ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಹೇಳೋದು ಆದರೆ ಪ್ರಮೋಷನ್ ಅಂತೂ ತುಂಬ ಚೆನ್ನಾಗೇ ನಡೀತಾ ಇದೆ. ಅಂದ್ಕೊಂಡಿರೋದು ಬರೀ ಇಂಟರ್ವ್ಯೂಸ್ನ ಕೊಟ್ಟರೆ ಪ್ರಮೋಷನ್ ಆಗುತ್ತೆ ಅಥವಾ ಈವೆಂಟ್ ಮಾಡಿದ್ರೆ ಪ್ರಮೋಷನ್ ಆಗುತ್ತೆ ಅಂದ್ಕೊಂಡಿರ್ತೀರ ಸಾಕಷ್ಟು ಜನ. ಆ್ಯಕ್ಚುಲಿ ಅದಲ್ಲ, ಬೇರೆ ರೀತಿಯಲ್ಲೇ ಪ್ರಮೋಷನ್ ಆಗ್ತಾ ಇದೆ. ಅದನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸದ್ಯಕ್ಕೆ ಒಂದು ಪ್ರೋಮೋನ ಥಿಯೇಟರ್ಸಲ್ಲಿ ಪ್ಲೇ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಇವಾಗ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಪಡ್ಕೊತಿದೆ. ಅಥವಾ ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ, ಸೈಡ್ಗೆ ಇಡೋಣ. ಬಟ್ ಆ ಸಿನಿಮಾದ ಇಂಟರ್ವೆಲ್, ಅದ್ರ ಜೊತೆಗೆ ಸಿನಿಮಾ ಶುರು ಆಡೋಕ್ಕಿಂತ ಮುಂಚೆನೇ ನಮ್ಮ ಮ್ಯಾಕ್ಸ್ ಸಿನಿಮಾದ ಒಂದು ಪ್ರೋಮೋನ ಪ್ಲೇ ಮಾಡ್ತಿದ್ದಾರೆ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆ ಪ್ರೋಮೋನ ನೋಡಿದ ತಕ್ಷಣ ಇನ್ನಷ್ಟು ಜನರಿಗೆ ಖಂಡಿತವಾಗ್ಲೂ ಅವರು ಸಹ ಅದನ್ನು ಸ್ಪ್ರೆಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಅದ್ರ ಜೊತೆಗೆ ಬಂದ್ಬಿಟ್ಟು ನಿನ್ನೆ ಬಿಗ್ ಬಾಸ್ ಸೀಸನ್ 11ನಲ್ಲಿ ಅದೇ ಪ್ರೋಮೋನ ರಿಲೀಸ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ವರ್ಲ್ಡ್ ವೈಡ್ 25ನೇ ತಾರೀಕು ರಿಲೀಸ್ ಮಾಡ್ತಿದ್ದಾರೆ ಅಂತ. ಇದಕ್ಕಿಂತ ಪ್ರಮೋಷನ್ ಬೇಕಾಗೋರು? ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಇದಕ್ಕಿಂತ ಪ್ರಮೋಷನ್ ಬೇಕಾ? ಹೌದು, ನಿಜ, ಒಂದು ಈವೆಂಟ್ ಎಲ್ಲಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್
ಇದಕ್ಕಿಂತ ಒಳ್ಳೆಯ ಪ್ರಮೋಷನ್, ಫ್ಯಾಮಿಲಿ ಆಡಿಯನ್ಸ್ನ ಟಚ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಮೋಷನ್ ಬೇಕು. ಬಿಗ್ ಬಾಸ್ ಸೀಸನ್ 11 ವಾರ ಪೂರ್ತಿ ಒಂದು TRP ಇದ್ದರೆ, ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಒಂದು ಹೈಪ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ್ಯಂಡ್ TRP ಕಿತ್ಕೊಂಡು ಹೋಗೋದೆ ಅವತ್ತಿನ ದಿನ. ಸೊ ಟಿ ವಿಯಲ್ಲಿ ಪ್ರತಿಯೊಬ್ಬರು ನೆನ್ನೆ ಪ್ರೋಮೋನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ನೋಡಿದೆ, ಖುಷಿ ಆಯಿತು. ಆ್ಯಂಡ್ ಅದರಲ್ಲಿ ಮೆನ್ಷನ್ ಮಾಡಿ ಹೇಳಿದ್ದಾರೆ ವರ್ಲ್ಡ್ ವೈಡ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂತ. ಇಟ್ಸ್ ಗುಡ್ ಡಿಸಿಷನ್ ಅಂತಲೇ ಹೇಳ್ತೀನಿ. ಯಾಕಂದರೆ ಫ್ಯಾಮಿಲಿ ಆ್ಯಡನ್ಸ್ನ ಟಚ್ ಮಾಡೋದಕ್ಕೆ ಆ ರೀತಿಯ ಒಂದು ಪ್ಲಾಟ್ಫಾರ್ಮ್ ಬೇಕಾಗಿತ್ತು. ಅದನ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಅಂತ ಹೇಳ್ತಾ. ಆ್ಯಂಡ್ ಮೇ ಬಿ ಗೊತ್ತಿಲ್ಲ ಯಾವಾಗ ಈವೆಂಟ್ಸ್ ಅಥವಾ ಇನ್ನೂ ಏನಾದರೂ ಪ್ರಮೋಷನ್ಸ್ ಮಾಡ್ತಾರಾ ಏನೋ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿಗಳು ಇಲ್ಲದೇ ಇರ್ಬೋದು. ಬಟ್ ಬಂದರೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಉಪೇಂದ್ರ ಸರ್ ಅವರ UI ಸಿನಿಮಾದ ಪ್ರಮೋಷನ್ ವಿಷಯಕ್ಕೆ ಬಂದರೆ, ಸದ್ಯಕ್ಕೆ ಸಿನಿಮಾದ ಒಂದು ವಾರ್ನರ್ ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ನಾನೊಂದು ಡಿಕೋಡೆಡ್ ವಿಡಿಯೋ ಸಹ ಮಾಡಿದ್ದೆ. ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆ್ಯಂಡ್ ಈವನ್ ಕಿಚ್ಚ ಸುದೀಪ್ ಸರ್ ಅವರ ಅಭಿಮಾನಿಗಳಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ. ಯಾಕಂದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 10,000 ವ್ಯೂಸ್ನ ಪಡ್ಕೊಂಡಿರುವಂತಹ ಒಂದು ವಿಡಿಯೋ ಅಂದರೆ ಅದು ಮ್ಯಾಕ್ಸ್ ಸಿನಿಮಾದ ವಿಡಿಯೋ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಟಾರ್ಗೆಟ್ ನೆಕ್ಸ್ಟ್ ಏನಿದ್ರು 100K ವ್ಯೂಸ್ ಆಗಬೇಕು. ಅದ್ರ ಜೊತೆಗೆ 10,000 ಸಬ್ಸ್ಕ್ರೈಬರ್ಸು ಅತಿ ಜೋರಾಗಿ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಹಾರ್ಡ್ ವರ್ಕ್ ಮಾಡ್ದೇ ನಾನು ಗೋಲ್ ಇಟ್ಕೊಳ್ಳೋದಿಲ್ಲ. ಹಾರ್ಡ್ ವರ್ಕ್ ಮಾಡ್ತಾ ಗೋಲ್ ಇಟ್ಕೊಂಡ್ರೆ ಅದನ್ನು ರೀಚ್ ಮಾಡಿಸೋದಕ್ಕೆ ನಿಮ್ಮಂಥ ಒಳ್ಳೆಯ ಮನಸ್ಸುಗಳು ಬಂದ್ಬಿಟ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಇನ್ನು ಎಲ್ಲಿಗೂ ಹೋಗ್ಬಿಡ್ತು ಟಾಪಿಕ್ಕು ಆ್ಯಕ್ಚುಲಿ. ಸೊ ಇನ್ನು UI ಬಂದ್ಬಿಟ್ಟು ಸ್ಟ್ಯಾಂಡಿಶ್ ಪೋಸ್ಟರ್ಸ್ನ ಇಕ್ಕಿದ್ದಾರೆ ಮೆಟ್ರೋ ಸ್ಟೇಷನ್ಸಲ್ಲಿ ಬಂದ್ಬಿಟ್ಟು. ಆ್ಯಂಡ್ ಅದು ಒಂದು ರೀತಿಯ ಒಳ್ಳೆಯ ಪ್ರಮೋಷನ್ ಅಂತಲೇ ಹೇಳ್ತೀನಿ. ಯಾಕಂದರೆ ಮೆಟ್ರೋದಲ್ಲಿ ರೀಸೆಂಟ್ಲಿ ನಾವು ಬೆಂಗಳೂರಲ್ಲಿ ಸಾಕಷ್ಟು ಜನ ಓಡಾಡ್ತಾ ಇರ್ತೀವಿ. ಆವಾಗ ಸ್ಟ್ಯಾಂಡ್ಸ್ನ ನೋಡಿದಾಗ ನಾವು ಖಂಡಿತವಾಗ್ಲೂ ಓಕೆ ಈ ಸಿನಿಮಾ ಇವಾಗ ರಿಲೀಸ್ ಆಗ್ತಾ ಇದೆ ಅಂತ ಅಟ್ಲೀಸ್ಟ್ ಒಂದು ನಾಲೆಜ್ ಅನ್ನೋದು ಬಂದೇ ಬರುತ್ತೆ ಅಂತ ಹೇಳ್ತಾ. ಆ್ಯಂಡ್ ವಿ ಡೋಂಟ್ ನೋ ಆ್ಯಕ್ಚುಲಿ ಬಂದ್ಬಿಟ್ಟು ಉಪೇಂದ್ರ ಸರ್ ಅವರು ನಾನು ಇನ್ನೇನು ಸಹ ಒಂದು ಪೋಸ್ಟರ್ನ ಸಹ ರಿಲೀಸ್ ಮಾಡೋದಿಲ್ಲ, ಡೈರೆಕ್ಟ್ ಥಿಯೇಟರಲ್ಲಿ ನೋಡಿಬಿಡಿ, ಯಾವುದೇ ಒಂದು ಟ್ರೈಲರ್ ಗೀರಲ್ ಏನೂ ಬಿಡೋದಿಲ್ಲ ಅಂತ ಹೇಳ್ಕೊಂಡಿದ್ರು. ಬಟ್ ಬಿಡ್ತಾರಾ ಏನಾದರೂ ಟ್ರೈಲರು ಅಥವಾ ಸಾಂಗ್ಸು ಏನಾದರೂ ರಿಲೀಸ್ ಮಾಡ್ತಾರಾ ಅಂತ ಸ್ಟಿಲ್ ನಾವು ಮಾಹಿತಿಗಳು ಇಲ್ಲ. ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಬಂದ್ಬಿಟ್ಟು ಚೀಪ್ ಸಾಂಗ್ ಒಂದು ರಿಲೀಸ್ ಮಾಡುವ ಸಾಧ್ಯತೆಗಳು ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಐ ಡೋಂಟ್ ನೋ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಉಪೇಂದ್ರ ಸರ್ ಅವರ ಪ್ರಮೋಷನ್ ಈ ರೀತಿ ಆಗ್ತಾಯಿದ್ರೆ, ಮ್ಯಾಕ್ಸ್ ಸಿನಿಮಾದ ಪ್ರಮೋಷನ್ ಈ ರೀತಿ ಆಗ್ತಾಯಿದೆ. ಎರಡೂ ಸಿನಿಮಾಗಳು ಸಹ ನಮ್ಮ ಕನ್ನಡದ ಸಿನಿಮಾಗಳು. ಎರಡೂ ಸಿನಿಮಾಗಳನ್ನ ನೋಡಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚಾನಲ್ ನೋಡ್ಕೊಳ್ಳಿ. ಆ್ಯಂಡ್ ಯಾವುದಾದ್ರೂ ಅಪ್ಡೇಟ್ ಮಿಸ್ ಮಾಡಿದರೆ ಜಸ್ಟ್ ಮೆನ್ಷನ್ ಇನ್ ದ ಕಮೆಂಟ್ ಬಾಕ್ಸ್. ಡೆಫಿನೆಟ್ಲಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಅಪ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಅಪ್ಪ ಅಮ್ಮನ ಚಾನಲ್ ನೋಡ್ಕೊಳ್ಳಿ. ಲವ್ ಯು.